ಇಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವ ಪಕ್ಷಗಳು ಕೂಡ ಯಾವುದೇ ಹಗರಣದಿಂದ ಹೊರತಾಗಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಭೂ ಹಗರಣ, ಯಡಿಯೂರಪ್ಪ ಅವರ ವಿರುದ್ಧ ಪೋಸ್ಕೋ ಹಗರಣ, ಡಿ ಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ, ಈ ಕುಮಾರಸ್ವಾಮಿ ವಿರುದ್ಧ ಗಣಿ ಹಗರಣ, ಈ ಎಲ್ಲ ಹಗರಣಗಳು ಸೇರಿಕೊಂಡಿವೆ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ರಾಜ್ಯ ರಾಜಕೀಯ ಹಳ್ಳ ಹಿಡಿತ. ಎತ್ತ ಸಾಗಿದೆ ರಾಜ್ಯ ರಾಜಕೀಯ. ಎಲ್ಲರ ಹಲೋ ಎಲ್ಲರ ಮೇಲೆಯೂ ಆರೋಪ, ಎಲ್ಲರ ಮೇಲೆಯೂ ಕೇಸ್. ಅತ್ತ CM ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ, DK ಶಿವಕುಮಾರ್ಗೆ ಲೋಕಾಯುಕ್ತದ ಉರುಳು, ಕೇಂದ್ರ ಸಚಿವನ ಮೇಲೆ ಹಲವು ಆರೋಪ, ನನ್ನ ಸಿಗ್ನೇಚರ್ ಅಲ್ಲ ಅಂದ ಕುಮಾರಸ್ವಾಮಿ, ಈ ವಯಸ್ಸಿನಲ್ಲಿ ಯಡಿಯೂರಪ್ಪಗೆ ಪೋಸ್ಕೋ ಭಯ. ಎತ್ತ ಸಾಗಿದೆ ನಮ್ಮ ರಾಜ್ಯ ರಾಜಕಾರಣ, ರಾಜ್ಯ ಆಡಳಿತ ಹಳ್ಳ ಹಿಡಿತ. ಓಕೆ, ಸರ್ ನಮಸ್ತೆ. ವಿಜೇಂದ್ರ ಅವರು ನಮಸ್ತೆ. ರಾಜ್ಯ ರಾಜಕೀಯ ಹಳ್ಳ ಹಿಡಿತ ಅಂತ ಇದು ಚರ್ಚೆ ಇಲ್ಲಿ ತಾವು ಮಾತಾಡೋದು ಸರ್. ಈಗ ಏನಾಗಿದೆ ಅಂದರೆ, ಒಂದು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಆದ ನಂತರ ಇವರು ಆಡಳಿತಕ್ಕೆ ಬಂದರು. ಕಾಂಗ್ರೆಸ್ ಸರ್ಕಾರ 1 ವರ್ಷ 5 ತಿಂಗಳ ಕೆಳಗೆ ಆಡಳಿತಕ್ಕೆ ಬಂದಿದೆ. ಸೊ ಇವ್ರ ಕೈಯಲ್ಲಿ ಆಡಳಿತ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಅವರು ಅಕ್ರಮಗಳಲ್ಲಿ, ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಈ ಒಂದು ದೃಷ್ಟಿಯಿಂದ ಅವ್ರಿಗೆ ಆಡಳಿತ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಜನಗಳಿಗೆ ಕೊಟ್ಟಂಥ ಭರವಸೆಗಳು ಈಡೇರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದೊಂದು ಹೇಳ್ತೀರ ನೀವು ಅಷ್ಟೇ. ಆದರೆ ನಿಮ್ಮ ಯಡಿಯೂರಪ್ಪನವ್ರ ವಿರುದ್ಧ ಪೋಸ್ಕೋ ಹಗರಣ ಇದೆಯಲ್ಲ ಸರ್, ಪೋಕ್ಸೋ ಹಗರಣದಲ್ಲಿ ಅವ್ರಿಗೆ ಆಗಲೇ ಈಗ ಬೇಲ್ ಸಿಕ್ಕಿದೆ. ಅದೆಲ್ಲ ರಾಜ್ಯದ ಜನತೆಗೆ ಗೊತ್ತಿದೆ. ಇವ್ರು ಯಾಕೆ ಕಾಂಗ್ರೆಸ್ ಅವರು ಅದು ಪೋಕ್ಸೋನ ಇದನ್ನ ಯಡಿಯೂರಪ್ಪನವರು ಏನು ನಮ್ಮ ಹಿರಿಯ ನಾಯಕರಿದ್ದಾರೆ ಅವ್ರ ಮೇಲೆ ತಗೊಂಡ್ಬರ್ತಾ ಇದ್ದಾರೆ ಅಂತ ರಾಜ್ಯ ಜನತೆ ಗೊತ್ತಿದೆ. ಇದೆಲ್ಲ ಸುಮ್ಮನೆ ಅವ್ರ ಮೇಲೆ ಸುಳ್ಳು ಒಂದು ಆರೋಪಗಳು ಮಾಡ್ಬಿಟ್ಟು ಅವರಿಗೆ ಇವು ಏನೋ ಒಂದು ಅವ್ರದೇ ಆದಂತ ಸುಮಾರು ವರ್ಷಗಳ ರಾಜಕಾರಣ ಇದೆ. ಅವ್ರನ್ನೆಲ್ಲ ನೋಡಿ ಬೆಳೆದಂಥವ್ರೆ ಸಾಕಷ್ಟು ಜನಗಳಿದ್ದಾರೆ. ಸೊ ಹಂಗಾಗಿ ಒಂದು ಅವ್ರನ್ನ ಕುಗ್ಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಯಾವುದೇ ಕಾರಣದಲ್ಲಿ ಅವರು ಏನು ನಮ್ಮ ಕಾಂಗ್ರೆಸ್ ಅವರು ಇದರಲ್ಲಿ ಸಕ್ಸಸ್ ಆಗೋದಿಲ್ಲ. ಸೊ ಅದು ಈಗಾಗಲೇ ಕೋರ್ಟ್ ಕೂಡ ಚಿಮಾರಿ ಹಾಕಿತ್ತು ಹಿಂದಿನ ದಿನಗಳಲ್ಲಿ. ಸೊ ಹಾಗಾಗಿ ಅವರೊಂದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ತಕ್ಕ ಉತ್ತರ ಅಂತೂ ಈ ರಾಜ್ಯದ ಜನತೆ ಕೊಟ್ಟೆ ಕೊಡ್ತಾರೆ ಸರ್. ಈಗಂತೀರಾ? ಖಂಡಿತವಾಗಿ ಕೊಡ್ತಾರೆ. ಅಲ್ಲ, ಅಲ್ಲೇನಾಗಿದೆ ಅಂತಂದರೆ, ಯಡಿಯೂರಪ್ಪನವ್ರದ್ದು ಪೋಸ್ಕೋ ಹಗರಣ ಇದೆ, ಸಿದ್ದರಾಮಯ್ಯ ವಿರುದ್ಧ ಭೂ ಹಂಚಿಕೆ ಹಗರಣ ಇದೆ, ಕುಮಾರಸ್ವಾಮಿ ವಿರುದ್ಧ ಗಣಿ ಹಗರಣ ಇದೆ. ಈ ಎಲ್ಲರೂ ಒಂದೊಂದು ಹಗರಣ ಸೇರ್ಕೊಂಡಿಬೇಕ ಸರ್. ಈಗ ಒಂದು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳದು ಏನು ಹಗರಣ ಏನಿದೆ ಮೂಡಾದ್ದು, ಅದು 1992ರಿಂದ ನಡ್ಕೊಂಡು ಬಂದಂಥದ್ದು. ಅದೆಲ್ಲ ನಿಮಗೆಲ್ಲ ನಿಮ್ಮ ಮಾಧ್ಯಮಗಳಲ್ಲಿ, ನಿಮ್ಮ ವಾಹಿನಿಗಳಲ್ಲೆಲ್ಲ ತೋರಿಸ್ಕೊಂಡು ಬಂದಿದ್ದೀರಿ. ಅವ್ರದ್ದು ಅಲ್ಲದ ಜಮೀನು, ಅವ್ರ ಅಲ್ಲದ ಜಮೀನನ್ನ, ಮೂಡ ಹೆಸರಲ್ಲಿರೋ ಜಮೀನನ್ನ ಇವರು ತಗೊಂಡು, ಯಾರು ಮಲ್ಲಿಕಾರ್ಜುನ್ ಸ್ವಾಮಿ, ಸಿದ್ದರಾಮಯ್ಯನವ್ರ ಬಾಮ ಅದನ್ನ ಕೃಷಿ ಭೂಮಿ ಅಂತ ತಗೊಂತಾರೆ. ಡೆವಲಪ್ ಆಗಿರುವಂತ ಒಂದು ಲ್ಯಾಂಡ್ ಅನ್ನ ಇವರು ಕೃಷಿ ಭೂಮಿ ಅಂತ ತಗೊಳಕ್ ಹೇಗೆ ಸಾಧ್ಯ ಸರ್? ಇಲ್ಲೇ ನೋಡಿ, ಇದು ಚಿಕ್ಕದಾಗಿ ನಾನು ಕೇಳ್ತಾರೆ, ದೊಡ್ಡ ಏನು ಕ್ವಶನ್ ಅಲ್ಲ ಇದು. ಸಣ್ಣ ಮಕ್ಳಿಗೆ ಗೊತ್ತಾಗ್ತದೆ, ಇದು ಸ್ಕೂಲ್ ಓದೋ ಹುಡುಗರಿಗೂ ಗೊತ್ತಾಗ್ತದೆ. ಅದಾದ ನಂತರ 2013 ಇವರೊಂದು ಅಫಿಡವಿಟ್ ಸಲ್ಲಿಕೆ ಮಾಡೋದಿಲ್ಲ ಚುನಾವಣೆಯಲ್ಲಿ. ಅದಾದ ನಂತರ ಇವರು ಹೇಳ್ತಾ ಇದ್ರು, ಇದೇನು ಹಗರಣ ಇವ್ರ ತಲೆ ಮೇಲೆ ಬಂದ ತಕ್ಷಣನೇ ಇವ್ರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ನಮ್ಗೆ 62 ಕೋಟಿ ಬರಬೇಕು ಅಂತ. ಈಗ ನನ್ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದಾರೆ. ಅವ್ರು ಹೇಳಿದ್ದಲ್ವಾ 62 ಕೋಟಿ ನನಗೆ ಬರಬೇಕು ಅಂತ ಅವ್ರು ಹೇಳಿದ್ದು. ಸಿದ್ದರಾಮಯ್ಯ ಅವರು ನಾನು ಹೇಳ್ತಾ ಇಲ್ಲ, ಬಿಜೆಪಿ ಅವರು ವಕ್ತಾರ ಹೇಳಿಲ್ಲ ಅಥವಾ ಬಿಜೆಪಿ MLAಗಳು ಹೇಳಿಲ್ಲ 62 ಕೋಟಿ ಅವ್ರಿಗೆ ಬರಬೇಕು ಅಂತ ಹೇಳಿ. ಅವ್ರು ಹೇಳಿದ್ದು ನಮಗೆ 62 ಕೋಟಿ ಬರಬೇಕು. ಅವ್ರು ಈಗ ಹೇಳ್ಬಿಟ್ಟು ನನ್ನನ್ನು ಯಾಕೆ ಕೆಳಗೆ ತರ್ತಾ ಇದೀರಾ ಅಂತಾರೆ. ಅಂದ್ರೆ 62 ಕೋಟಿ ಕೊಡಿ ಅಂತ ಮಾಧ್ಯಮಗಳಲ್ಲಿ ನೀವು ತೋರಿಸಿದಿರಾ, ತಮ್ಮ ವಾಹಿನಿಗಳಲ್ಲೆಲ್ಲ ತೋರಿಸಿದಿರಾ, ಪ್ರಿಂಟ್ ಮೀಡಿಯಾದಲ್ಲೆಲ್ಲ ಬಂದಿದೆ ಅವ್ರು ಹೇಳಿರೋದು. ಸೊ ಈಗ ಬಂದ್ಬಿಟ್ಟು ನನಗೆ ಅದಕ್ಕೆ ಸಂಬಂಧ ಇಲ್ದಂಗ ನನ್ನನ್ನು ಎಳತ್ ತರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಸೊ ಅಂದ್ರೆ ಅವ್ರಿಗೆ ನಂದಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಸೈನು ನಂದಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ ಸರ್. ಸೈನು ಅವರು ಏನು ಪಾರ್ವತಮ್ಮನವರು ಇದ್ದಾರೆ, ಅವ್ರ ಧರ್ಮಪತ್ನಿ ಅವ್ರದ್ದು ಇದೆ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ರಿಲೀಸ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇದೆ.
ಈಗ ಬೇರೆ ಯಾವುದೋ ಡಾಕ್ಯುಮೆಂಟ್ಸ್ ಇಲ್ಲ, ಅವ್ರು ರಿಲೀಸ್ ಮಾಡಿದಂಥ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಒಂದು ನೋಡಿ ಏನಾಯ್ತು ಅಂದ್ರೆ, ಒಂದು ನಾವು ಈ ಹಗರಣಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಒಂದು ಮಾಡಿದೀವಿ, ಒಂದು ಪಾದಯಾತ್ರೆ ಮಾಡ್ಬಿಟ್ಟು, ಮೈಸೂರು ಪಾದಯಾತ್ರೆ ಮಾಡ್ಬಿಟ್ಟು, ಇದ್ರದ್ದು ಏನಾಗಿದೆ ಅವರಿಗೆ ಒಂದು ಭಯ ಸ್ಟಾರ್ಟ್ ಆಗಿದೆ. ಈಗ ಏನಾಗಿದೆ, ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ತರಿಸ್ಕೊಂಡು ಮಾನ್ಯ ರಾಜ್ಯಪಾಲರು ಏನು ದೂರುದಾರರು, ಒಬ್ಬ ಪ್ರದೀಪ್ ಅಂತ ಒಂದು, TJ ಅಬ್ರಾಹಿಂ ಅಂತ ಒಂದು, ಆಮೇಲೆ ಮೂರನೇವ್ರು ಬಂದ್ಬಿಟ್ಟು ಸ್ನೇಹ ಮೈ ಕೃಷ್ಣ ಅಂತ. ಸೊ ಈ 3 ಜನ ಅವ್ರು ಕೊಡಬೇಕಾದಂಥ ಎಲ್ಲ ಏನೇನು ಇವ್ರ ಮೇಲೆ ಇರುವಂಥ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರಾಜ್ಯಪಾಲರ ಕಚೇರಿಗೆ ಕೊಟ್ಟಾಗಿದೆ. ಸೊ ಅದಕ್ಕೋಸ್ಕರ ಒಂದು ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿ ಕೊಟ್ಟಿದ್ದಾರೆ. ಸೊ ಈಗ ನೋಡಿ ಸರ್, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ರಾಜ್ಯಪಾಲರು ಅಂದರೆ ಅದು ಸಣ್ಣ ವಿಚಾರ ಅಲ್ಲ. ಅದು ಅವ್ರದೇ ಆದಂಥ ಒಂದು ವಕೀಲರ ತಂಡ ಇರುತ್ತೆ. ಒಂದ್ ನಿಮಿಷ ಒಂದು ವಕೀಲರ ತಂಡ ಇರುತ್ತೆ, ಸಲಹೆಗಾರರು ಇರ್ತಾರೆ. ಈಗ ನೋಡಿ ಅವ್ರು ಹೇಳ್ತಾರೆ, ಏನು ಹಿಂದ್ಗಡೆ ದಿವಸ ಕೊಟ್ಬಿಟ್ರು, ಹಾಗೆ ನೆಕ್ಸ್ಟ್ ದಿವಸ ರಾಜ್ಯಪಾಲರು ಅವರಿಗೆ ಅನುಮತಿ ಕೊಟ್ಟರು. ಒಂದು ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನ್ ಪ್ರದೀಪ್ ಅಂತ ದೂರುದಾರರಿದ್ದಾರಲ್ಲ, ಅವರು ಡಿಸೆಂಬರ್ 3ನೇ ತಾರೀಕು 2023 ಸಲ್ಲಿಕೆ ಮಾಡಿದ್ದಾರೆ. ಇವತ್ತಲ್ಲ, ಅಲ್ಲ 8-9 ತಿಂಗಳು ಅಂತ ಹೇಳ್ತಾರೆ. ಡಿಸೆಂಬರ್ ಅಲ್ಲ, ಅದೇ 8 ತಿಂಗಳಾಗಿದೆ. 8 ತಿಂಗಳಲ್ಲಿ ಅವ್ರಿಗೆ ಆದಂತ ಮಾಹಿತಿ ಬಂದಿದೆ ರಾಜ್ಯಪಾಲರಿಗೆ. ಅವ್ರಿಗೆ ಆದಂತ ಎಲ್ಲ ಡಾಕ್ಯುಮೆಂಟ್ಸ್ ತರಿಸ್ತಾರೆ ಅವರು ಕೂಡ. ಏಕಂದ್ರೆ ಅವರು ರಾಜ್ಯಪಾಲರು ಅಂದ್ರೆ ಸರ್, ಈಗ ಈ ದೇಶಕ್ಕೆ ರಾಷ್ಟ್ರಪತಿ ಹೆಂಗೋ ರಾಜ್ಯಕ್ಕೆ ರಾಜ್ಯಪಾಲರು ಹಂಗಿರ್ತಾರೆ. ಸೊ ಅವ್ರದೇ ಆದಂತ ಎಲ್ಲ ಒಂದು ಏನು ಮಾಹಿತಿಗಳು ತರಿಸ್ಕೊಂಡು ಅದಾನಂತರ ಕೊಟ್ಟಿರ್ತಾರೆ. ಆಫೀಸರ್ ಒಟ್ಟಿಗೆ ಇರ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರದೇ ಆದಂತ ಮಾಹಿತಿಗಳು ತರಿಸ್ಕೊಂತಾರೆ ಸರ್. ಏನು ಅವ್ರಿಗೆ ಅವಶ್ಯಕತೆ ಇದೆ ಅದಕ್ಕೆ ಬೇಕಾದಂತ ಮಾಹಿತಿಗಳನ್ನ ತಗೊಂತಾರೆ ಸರ್ಕಾರದಿಂದ, ಏನು ಕಚೇರಿಗಳಿಂದ ತಗೊಂತಾರೆ. ಸೊ ನೀವು ಮತ್ತೆ ನಿನ್ನೆ ನೋಡಿರ್ಬೋದು, ತಮ್ಮ ಒಂದು ವಾಹಿನಿಗಳಲ್ಲೇ ಬಂತು, ಈ ವೈಟ್ನರ್ ಹಾಕ್ಬಿಟ್ಟು ಇವರು ಕೆಲವೊಂದು ಡಾಕ್ಯುಮೆಂಟ್ ತಿದ್ದುಪಡಿ ಮಾಡಿದ್ದಾರೆ. ಈ ಒಂದು ತಿದ್ದುಪಡಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಒಂದು ಇಲ್ಲಿಂದ ಏನು ಈ ನಗರಾಭಿವೃದ್ಧಿ ಸಚಿವರಿದ್ದಾರೆ, ಅವರು ಮೈಸೂರಿಗೆ ಸ್ಪೆಷಲ್ ಹೆಲಿಕಾಪ್ಟರ್ ಹೋಗ್ತಾರೆ, ಜನತೆ ದುಡ್ಡಲ್ಲಿ, ಜನತೆ ತೆರಿಗೆ ದುಡ್ಡಲ್ಲಿ ಸ್ಪೆಷಲ್ ಹೆಲಿಕಾಪ್ಟರ್ ಹೋಗ್ಬಿಟ್ಟು ಅಲ್ಲಿಂದ ಫೈಲ್ಗಳು ತಗೊಂಬಂದು ವೈಟ್ನರ್ ಹಚ್ಚಿದ್ದಾರೆ ಅಂತ ಆರೋಪ ಬರ್ತಾ ಇದೆ. ಈಗ ಅಲ್ಲಿ ಅದನ್ನ ಯಾಕೆ ವೈಟ್ನರ್ ಹಚ್ಚಿದ್ರು? ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವರು. ನಾವು ಬಿಜೆಪಿಯಿಂದ ಆರೋಪ ಮಾಡ್ತಾ ಇದ್ವಿ, ಅಲ್ಲಿ ಮೆನ್ಷನ್ ಮಾಡಿದ್ರು ಇವರು, ನಮಗೆ ವಿಜಯನಗರ ಬಡಾವಣೆಯಲ್ಲೇ ಕೊಡಿ ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಅವರು ತನಿಖೆಗೋಸ್ಕರ ತಗೊಂಬಂದೆ ಅಂತಂದ್ರು. ವೈಟ್ನರ್ ಯಾಕೆ ಹಚ್ಚಿದ್ರಿ? ವೈಟ್ನರ್ ಹಚ್ಚಿದ್ಯಾಕೆ? ಅಲ್ಲ, ಏನ್ ನಾನು ಅದಕ್ಕೆ ನಮ್ಮ ಭೈರತಿ ಸುರೇಶ್ ಅವ್ರಿಗೆ ಕೇಳದಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ವಕ್ತಾರ ಬಂದಿಲ್ಲ, ಇನ್ನು ಬಂದಿದ್ರು ಅವ್ರಿಗೆ ಕೇಳ್ತಾ ಇದ್ದೆ, ಏನು ಅಲ್ಲೇ ವೈಟ್ನರ್ ಹಚ್ಚಿದ್ರ ಕಚೇರಿಲಿ, ಅಥವಾ ಹೆಲಿಕಾಪ್ಟರ್ ಹಚ್ಚಿದ್ರ, ಅಥವಾ ಇಲ್ಲಿ ನಿಮ್ಮ ಮನೆಗೆ ತಗೊಂಬಂದು ವೈಟ್ನರ್ ಹಚ್ಚಿದ್ರ ಅಂತ. ಒಂದು ಅದಿದೆ. ಎರಡನೇದು ಬಂದ್ಬಿಟ್ಟು DK ಶಿವಕುಮಾರ್ ಅವ್ರ ಮೇಲೆ ಏನೋ ಒಂದು ಆರೋಪ ಬಂದಿದೆ. ಲೋಕಾಯುಕ್ತದ್ದು ಇವತ್ತು ಒಂದು ವಿಚಾರಣೆ ಮಾಡಿದೆ. ಸೊ ಆ ವಿಚಾರಣೆಯಲ್ಲಿ ಏನಾಗಿದೆ, ಅವರು ಅಕ್ರಮ ಆಸ್ತಿ ಏನೋ ಗಳಿಕೆ ಆಗಿದೆ ಅನ್ನೋದೊಂದು CBI ತನಿಖೆಯಲ್ಲಿ ನಡೀತಾ ಇತ್ತು. ಅದು ಲೋಕಾಯುಕ್ತ ಕೊಟ್ಟಿದ್ದಾರೆ. ಸೊ ಅದು ಮುಂದುವರೆದವಾಗ ಇವಾಗ ತನಿಖೆ ಕರೆದಿದ್ರಂತೆ. ಸೊ ಅವ್ರು ಹೇಳ್ತಾ ಇದ್ರು ಮಾಧ್ಯಮದ ಮುಖಾಂತರ, ಬಹಳಷ್ಟು ಕ್ವಶನ್ ಕೇಳಿದ್ರು ಲೋಕಾಯುಕ್ತರು ಅಂತ ಹೇಳಿ ಅಂತ. ಮತ್ತೆ ಅಕ್ರಮ ಆಸ್ತಿ ಅಲ್ವಾ, ಮತ್ತೆ ಬಹಳಷ್ಟು ಕ್ವಶನ್ ಇದ್ದೇ ಇರ್ತದೆ, ಹಂಗಾಗಿ ಕೇಳಿರ್ತಾರೆ. ಸೊ ಅದು ಕಾನೂನು ಅದರದೇ ಆದಂಥ ಕೆಲಸ ಅದು ಮಾಡುತ್ತೆ. ಲೋಕಾಯುಕ್ತ ಏನು ಅವರು ಅವ್ರಿಗೆ ಆದಂಥ ಒಂದು ನಾಲೆಡ್ಜ್ ಇರುತ್ತೆ, ಅವ್ರು ಮಾಡ್ತಾರೆ ಲೋಕಾಯುಕ್ತರಲ್ಲಿ ಇರುವಂಥವ್ರು. ಇವರು ಅದನ್ನು ಕೂಡ 2000 ಇವರು ಹಿಂದಿನ ದಿನಗಳಲ್ಲಿ ಆ ಲೋಕಾಯುಕ್ತ ನಮ್ಮ ಒಂದು ದುರ್ಬಲ ಮಾಡಿಬಿಟ್ಟು ACB ತಂದಿದ್ರು. ಸೊ ಹಿಂಗಾಗಿ ನೋಡಿ, ಪ್ರಾಸಿಕ್ಯೂಷನ್ಗೆ ನಾವು ಕೇಳ್ತಿರೋದು ಏನಕ್ಕಪ್ಪ, ಈಗ ನೋಡಿ ಇವರ ಒಂದು ಅಧಿಕಾರ ದುರ್ಬಳಕೆ ಮಾಡ್ಕೊತಾರೆ. ಈಗ ನೋಡಿ ಮಾಡಿಲ್ವಾ, ವೈಟ್ನರ್ ಹಚ್ಚಿಲ್ವಾ? ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತಾ ಇರೋದು. ಇನ್ನೊಂದು ಮೂರನೇದು, ನೀವು 4ನೇದು ನೀವು ಇವ್ರದ್ದು ಕೇಳ್ತಾ ಇದ್ದೀರಾ, HD ಕುಮಾರಸ್ವಾಮಿ ಅವ್ರ ಬಗ್ಗೆ. HD ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರ ಸಚಿವರು ಅವರಾಗಲೇ ಸ್ಪಷ್ಟಪಡಿಸಿದ್ದಾರೆ, ನೋಡಿ ನನ್ನ ಒಂದು ಫೋರ್ಜರಿ ನಂದಲ್ಲ ಸಿಗ್ನೇಚರ್ ಅದು ಅಂತ. JDS ಅವರು ಸೈಯದ್ ಅವ್ರು ಬಂದು ಅವ್ರು ಹೇಳ್ತಾರೆ. ಸೈಯದ್ ಅವ್ರು ನಮಸ್ಕಾರ. HD ಕುಮಾರಸ್ವಾಮಿ ಅವ್ರ ಬಗ್ಗೆ, ಗಣಿ ಹಗರಣದ ಬಗ್ಗೆ ಮಾತಾಡ್ತಾ ಇದ್ದೆ ನಾವು ಈಗ. ಸರ್, ಈ ಗಣಿ ಹಗರಣ ನಡೆದಿರೋದು ಯಾವಾಗ ಅಂತ 2007ರಲ್ಲಿ, ಇವತ್ತು 24 ಅಂದರೆ 17 ವರ್ಷ ಆಗಿದೆ. 17 ವರ್ಷ ಇವರು ಏನು ಕತ್ತೆ ಕಾಯ್ತಿದ್ರ? ಏನು ಮಾಡ್ತಾಯಿದ್ರು? 17 ವರ್ಷದಲ್ಲಿ ಇವ್ರ ಸರ್ಕಾರ ಬಂದೇ ಇಲ್ವಾ? ಬಂದಿತ್ತಲ್ಲ. ಆವಾಗ ಇವ್ರು ಏನು ಆ್ಯಕ್ಷನ್ ತಗೊಂಡಿಲ್ವಲ್ಲ? ಯಾಕೆ? ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಬುಲ್ಡೆಗೆ ಬಿಸಿನೀರು ಬಂದ ತಕ್ಷಣ ಇವಾಗ HD ಕುಮಾರಸ್ವಾಮಿ ಅವರ ಬಗ್ಗೆ. ಆದರೆ ಒಂದು ಇವ್ರು ತಿಳ್ಕೊಬೇಕು, ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವ್ರಿಗೆ ಇವ್ರು ಮುಟ್ಟಕ್ಕೂ ಆಗಲ್ಲ. ಬೇರೆ ಕ್ರಮ ತಗೊಳ್ಳೋದು ಒಂದು ಕಡೆ ಇರಲಿ. ಇವಾಗ ಇದ್ದಿದ್ದಂಗೆ ಕುಮಾರಸ್ವಾಮಿ ಅವರು ಅದೇ ಹೇಳ್ತಾ ಇದ್ದೀನಲ್ಲ, 100 ಸಿದ್ದರಾಮಯ್ಯಗಳು ಬಂದರೂ HD ಕುಮಾರಸ್ವಾಮಿಗೆ ಟಚ್ ಮಾಡೋಕ್ಕಾಗಲ್ಲ. ಆನೆಗೂ ಕತ್ತೆಗೂ ವ್ಯತ್ಯಾಸ ಇದೆ, ಸ್ಪಷ್ಟವಾಗಿ ಹೇಳ್ತೀನಿ. ಅವ್ರು ಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕ್ಲಿ, ನೋ ಪ್ರಾಬ್ಲಮ್. ಆನೆಗೂ ಕತ್ತೆಗೂ ವ್ಯತ್ಯಾಸ ಇದೆ. ಇದು ದೊಡ್ಡ ಆನೆ ಬೆಟ್ಟ, ಇದು ಮಾಡಂಗಿದ್ದಿದ್ರೆ ಮೊದಲೇ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಏನು ಮಾಡಿಲ್ಲ. ಇವಾಗ ಇವ್ರಿಗೆ ಪ್ರಾಸಿಕ್ಯೂಷನ್ ಬಂದ ತಕ್ಷಣ ಕುಮಾರಸ್ವಾಮಿ ಅವ್ರ ಮೇಲೆ ಇವರು ಸ್ಟಾರ್ಟ್ ಮಾಡವ್ರೆ, ಆಯ್ತಾ? ಇವಾಗ ಇನ್ನೊಂದು ವಿಚಾರ ಏನಂದ್ರೆ, ಆಲ್ರೆಡಿ ನಿನ್ನೆ ಕುಮಾರಸ್ವಾಮಿ ಅವರು
ಪ್ರೆಸ್ ಮೀಟ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ಸ್ ಹೇಳವ್ರೆ. ಅದರಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ ಇದು ಫೋರ್ಜರಿ, ಇದರಲ್ಲಿ ನನ್ನ ಬರವಣಿಗೆನೇ ಇಲ್ಲ ಅಂತ. ಇನ್ನು ಮುಗೀತಲ್ಲ, ಇನ್ನೇನೈತೆ? ಇವ್ರು ಏನು ಮಾಡಿದ್ರು ಏನೂ ಆಗಲ್ಲ. ಇದು ಸುಮ್ಮನೆ ಟೈಮ್ ಪಾಸ್ ಮಾಡೋವಂಥ ಕೆಲಸ. ಜನರಿಗೆ ಗೂಬೆ ಕೂರಿಸ್ತೀವಂತಲ್ಲ, ಆ ಥರ ಕೆಲಸ ಇದು. ಜನರಿಗೆ ಗೂಬೆ ಕೂರಿಸ್ತಾ ಇರೋದು. ಈಗಾಗಲೇ ಇಡೀ ಕರ್ನಾಟಕ ಜನರಿಗೆಲ್ಲ ಗೊತ್ತಾಗಿದೆ ಇವ್ರ ಬಂಡವಾಳ ಏನು ಅಂದರೆ. ಇವತ್ತು ಜನರು ಹೆಂಗೆ ತತ್ತರಿಸೋಗಿದ್ದಾರೆ ಅಂದರೆ, ಜನರ ಬಗ್ಗೆ ಇವ್ರ ಕಾಳಜಿನೇ ಇಲ್ಲ. ಬೇರೆ ಇದೇ ಆಗೋಯ್ತು, ಸೀಟ್ ಉಳಿಸ್ಕೊಳ್ಳೋಕ್ಕೋಸ್ಕರ. ನನ್ನ ಲೈಫಲ್ಲಿ ಇಂಥ ಒಂದು ಬಂಡವಾದ ಮನುಷ್ಯ ನಾನು ನೋಡಿಲ್ಲ ಸರ್. ಯಾಕಂದರೆ ಸುಮಾರು ಮುಖ್ಯಮಂತ್ರಿಗಳಿಗೆ ಇಂಥ ಆರೋಪಗಳು ಬಂದಾಗ ನಾವು ನೋಡಿದ್ದೀವಿ, ರಾಜೀನಾಮೆ ಬರೆದ್ಬಿಟ್ಟು ಉಳಿದಿರೋ ಕೆಲಸ ಮಾಡಿದ್ದಾರೆ. ಆದರೆ ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಫೆವಿಕಾಲ್ ಹಾಕ್ಕೊಂಡಿದ್ದಾರೋ, ಹೆರಾಲ್ಡೆಡ್ ಹಾಕ್ಕೊಂಡು ಆ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ನಮ್ಮ ಜೊತೆಗೆ ಈಗ ವಾಸುದೇವ ಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ನಮಸ್ಕಾರ. ಈಗ ಇವ್ರು ಹೇಳ್ತಾ ಹೆರಾಲ್ಡೆಡ್ ಹಾಕಿ ಕುತ್ಕೊಂಡ್ಬಿಟ್ಟವರು ಸಿದ್ದರಾಮಯ್ಯನವರು ಅಂತ ಅನ್ಕೊಂಡು. ಇದು ಹೆರಾಲ್ಡೆಡ್ ಹಾಕಿರೋದಲ್ಲ, ಜನ ಆಯ್ಕೆ ಮಾಡಿರೋದು. ಜನ ಆಯ್ಕೆ ಮಾಡಿದಲ್ಲೇ ಹೆರಾಲ್ಡೆಡ್ ಹಾಕಿದ್ರು ಆಗಲ್ಲ, ಏನು ಹಾಕಿದ್ರು ಆಗಲ್ಲ. ಮತ್ತು ಸ್ನೇಹಿತರು ಹೇಳ್ತಾ ಇದ್ರು ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಜನಕ್ಕೆ ಬೇಕಾಗಿದೆ. ಯಾಕೆ ಅಂತಂದರೆ ದೇಶದಲ್ಲಿ ಮೋದಿ ಯಾವ್ಯಾವ ರೀತಿ ಏನೇನು ಮಾಡ್ತಾ ಇದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಸಿಲಿಂಡ್ರ್ ಯಾವ ರೇಟಲ್ಲಿತ್ತು, ಯಾವುದು ಎಲ್ಲಿಗೆ ತಗೊಂಡೋಗಿದ್ರು, ಅಕ್ಕಿ ಬೇಳೆ ಎಲ್ಲ ಯಾವ ರೇಟಲ್ಲಿತ್ತು, ಎಲ್ಲೋಗಿತ್ತು, ಇದಕ್ಕೋಸ್ಕರನೇ ಗ್ಯಾರಂಟಿಗಳನ್ನ ಅನೌನ್ಸ್ ಮೂರನೇ ಅವಧಿಗೆ ಇದೊಂದು ನೋಡ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಸರ್ಕಾರ ನಡೆಸಲಿಕ್ಕೆ. ಕೇಂದ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ನೀವು ರಾಮ ಮಂದಿರ ಕಟ್ಟಿರೋದ್ರಲ್ಲೇ ಗೆದ್ದಿಲ್ವಲ್ಲ. ರಾಮ ಮಂದಿರ ಅನ್ನೋದೊಂದು ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ಗಮನದಲ್ಲಿ ಕಾನ್ಸ್ಟಿಟ್ಯೂನ್ಸಿ ನಾವ್ ಹೇಳ್ತಾ ಇರೋದು ಮೂರನೇ ಅವಕಾಶ ಕೊಟ್ಟಿರೋದು ಯಾವ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು 400 ಬಾರ್ ಅನ್ಕೊಂಡು ನೀವ್ ಯಾವ ಮಟ್ಟಕ್ಕೆ ಹೋಗಿದ್ರಿ ಅಂತ. ಆಮೇಲೆ ನೀವ್ ಯಾವತ್ತೂ ಆಗಿರ್ಲಿ ನೋಡಿ, ನಾನು ಹೇಳ್ತಾ ಇರೋದು, ನೀವೇನಾದ್ರೂ ಒಂದು ಅಭಿವೃದ್ಧಿ ಮಾಡಿದೀನಿ ಅಂತ ಮತ ಕೇಳ್ತೀರಾ? ಮೋದಿ ಮೋದಿ ಮತ ನೋಡೋಟ್ ಹಾಕಿಂತೀರಾ, ಆಮೇಲೆ ಹಿಂದೂ ಮುಸ್ಲಿಂ ನೋಡೋಟ್ ಹಾಕಿಂತೀರಾ, ಪಾಕಿಸ್ತಾನ ನೋಡೋಟ್ ಹಾಕಿಂತೀರಾ. ಇದನ್ನ ಹೇಳೋದು ನಾವ್ ಇಂಥ ಕೆಲಸ ಮಾಡಿದೀವಿ, ನಾವ್ ಇಂಥ ಯಾರು ಹೇಳೋದು ರೀ? ಪೇಪರ್ ಅಲ್ಲಿ ನೋಡಿ ಸರ್, ಮಾತಾಡಿ. ಬೇರೆ ಕಡೆ ಹೋಗ್ತಾ ಇದೀರಿ, ನೀವು ಡೈವರ್ಟ್ ಮಾಡ್ತಾ ಇದೀರಿ. ಬೇರೆ ಕಡೆ ವಿಷಯಕ್ಕೆ ಬನ್ನಿ. ಇವಾಗ ನಾವ್ ಹೇಳ್ತಾ ಇರೋದೇನು, ಹೆರಾಲ್ಡೆಡ್ ಹಾಕಿ ಕೂತಿಲ್ಲ, ಜನ ಆಯ್ಕೆ ಮಾಡಿರೋದು ಒಂದು. ಇವತ್ತು ಕುಮಾರಸ್ವಾಮಿ ಮೇಲೂ ಕೂಡ ಏನು ರಾಜ್ಯಪಾಲರ ಹತ್ರ ಆಗ್ಲೇ ಸಾಕಷ್ಟು ದಿನದಿಂದನೇ ಲೋಕಾಯುಕ್ತದವ್ರು ಬರ್ದಿದ್ರು ಅವ್ರ ಮೇಲೆ ಕೇಸ್ನ. ಮತ್ತೆ ಜೊಲ್ಲೆ ಮೇಲೆ ಕೇಸ್ ಇದೆ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಇದೆ. ಇವ್ರಿಗೆಲ್ಲಾನು ಕೂಡ ತನಿಖೆ ಮಾಡಬೇಕು ಅಂತ ಆಗ್ಲೇ ಪರ್ಮಿಷನ್ ಕೇಳಿದ್ರು. ಅಲ್ಲಿವರೆಗೂ ಯಾರಿಗೂ ಕೊಡದೆ ಇದ್ದಿದ್ದು ಇವತ್ತು ಕೊಟ್ಟಿ, ಯಾರೋ ಒಬ್ಬ ಅರ್ಜಿ ಕೊಟ್ಟಿದ ತಕ್ಷಣನೇ ಸಾಯಂಕಾಲಕ್ಕೆ ನೋಟಿಸ್ ಕೊಡ್ತಾರೆ ಅಂತ ಅಂದ್ರೆ ರಾಜ್ಯಪಾಲರು, ಅದೇನ್ ರಾಜ್ಯಪಾಲರ ಕಚೇರಿನ ಇಲ್ಲ ಯಾವ್ದೋ ಒಂದು ಆಡಳಿತ ಮಾಡ್ತಾ ಇರೋಂತ ಕೇಂದ್ರ ಸರ್ಕಾರದ ಕಚೇರಿನ? ಅದನ್ನ ತಿಳ್ಕೋಬೇಕು. ಅದು ಬಿಟ್ಬಿಟ್ಟು ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯನವ್ರಿಗೂ ಕೊಟ್ಟಿದ್ರೆ ಒಂದೇ ನಿಮಿಷ ನಾನು ಹೇಳ್ತೀನಿ. ಇವರಿಗೆ ಮಾಹಿತಿ ಇರ್ಲಿಕ್ಕಿಲ್ಲ ಅನ್ಸುತ್ತೆ ಕಾಂಗ್ರೆಸ್ ವಕ್ತಾರರಿಗೆ. ಈ ಪ್ರದೀಪ್ ಅಂತ ಹೇಳಿ ಏನು ದೂರದಾರಿದ್ದಾರೆ, ಅವರು ಡಿಸೆಂಬರ್ 3ನೇ ತಾರೀಕು 2023ಕ್ಕೆ ಈ ಒಂದು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ನೈಟೇ ಕೊಟ್ಟಿದ್ದಂತಲ್ಲ ಇದೆಲ್ಲ ಕೇಸ್ಗಳು, 8 ತಿಂಗಳ ಕೆಳಗೆ ಕೊಟ್ಟಿದ್ರು. ದಯವಿಟ್ಟು ಸರ್ ಕಂಟಿನ್ಯೂ ಮಾಡಿ. ನಾನು ಹೇಳ್ತಾ ಇರೋದು 8 ತಿಂಗಳ ಹಿಂದೆ ನಿಮ್ಮ ಕುಮಾರಸ್ವಾಮಿ ಮೇಲೂ ಕೊಟ್ಟಿದ್ರು, ಜೊಲ್ಲೆ ಮೇಲೂ ಕೊಟ್ಟಿದ್ದಾರೆ. ಅದನ್ನೇ ಹೇಳಿ. ಟೈಮ್ ಕೊಡ್ತೀರಾ ನನಗೆ? ಆಯ್ತು ನೋಡಿ, ಈಗ ಅವ್ರು ಹೇಳ್ತಾ ಇರಲ್ವಾ, ಈಗ ಜೊಲ್ಲೆ ಅವರು ಆಗಿರ್ಬೋದು, ನಿರಾಣಿ ಅವ್ರ ಬಗ್ಗೆ ಆಗಿರ್ಬೋದು, ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ತಾ ಇದಾರೆ. ಹೌದು, ಖಂಡಿತ ಹೇಳ್ತಾ ಇರಿ ಅವರು. ಅದಕ್ಕೆ ನಾನು ಅವ್ರಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಈಗ ನೋಡಿ, ರಾಜ್ಯಪಾಲರಿಗೆ ಕೊಟ್ಟ ತಕ್ಷಣ ಸುಮ್ಮನೆ ಕಂಪ್ಲೇಂಟ್ ಕೊಡೋದಲ್ಲ, ಅದಕ್ಕೆ ತಕ್ಕಂತ ಡಾಕ್ಯುಮೆಂಟ್ಸ್ ಗಳು ಕೊಡಬೇಕು. ಇವ್ರು 1 ವರ್ಷ 5 ತಿಂಗಳಾಯ್ತಲ್ಲ ಸರ್, ಏನ್ ಮಾಡ್ತಾ ಇದ್ದಾರೆ? ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂದ್ರೆ ತಗೊಳಕಾಗುತ್ತೆ ಆಕ್ಷನ್. ಅಲ್ಲ ಸೈಯದ್ ಅವ್ರೆ, ಒಂದು ಸುಮ್ಮನೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ದಂಗೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂದ್ರೆ ಹೆಂಗ್ ಕೊಡ್ತಾರೆ? ಅದೇಂಗ್ ಕೊಡ್ತಾರೆ? ನೀವು ರಾಜಕೀಯ ದ್ವೇಷ ಮಾಡಕ್ಕೋಸ್ಕರ ಅದನ್ನೇ ಮಾಡ್ಕೊಂತ ಕೂತ್ಕೊಂಡ್ರೆ ಹೆಂಗ್ ಕೊಡ್ತಾರೆ ಅವರು? ನೀವು ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಬೋರ್ಡ್ ಚೇರ್ಮನ್ ಆದಂತ ಅವ್ರ ಮನೆ ದುಡ್ಡು 8 ಕೋಟಿ ದುಡ್ಡೇ ಸಿಕ್ತು.
ಅದಕ್ಕಿಂತ ತನಿಖೆ ಮಾಡಕ್ಕೆ ಇವ್ರಿಗೆ ಡಾಕ್ಯುಮೆಂಟ್ಸ್ ಬೇಕು. ಯಾರ ಮನೇಲಿ ಸಿಕ್ತು? ಯಾವ್ದು ಕರ್ನಾಟಕ ಹೌಸಿಂಗ್ ಇದು ಸಾರಿ ಸೋಪ್ ಫ್ಯಾಕ್ಟರಿ ಸೋಪ್ ಇದ್ರ ಮೇಲೆ ಮೈಸೂರು ಸ್ಯಾಂಡಲ್ ಮೇಲೆ ಸರ್ ಅದು ಲೋಕಾಯುಕ್ತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.